ಪ್ಲಾಸ್ಟಿಕ್ ಕ್ಯಾಪ್ಗೆ ಮಧ್ಯದಲ್ಲಿ ಈ ಒಂದು ಸೀಸರ್ ಮೂಲಕ ಹೋಲ್ ಮಾಡೋಕ್ಕೋಸ್ಕರ ಈ ಸೀಸರ್ ಅಂತ ತೆಗೆದುಕೊಂಡಿದ್ದು, ಸೀಸರ್ ಮೂಲಕ ಅದು ಮಧ್ಯಭಾಗದಲ್ಲಿ ಅದನ್ನು ಸ್ವಲ್ಪ ಫೋರ್ಸ್ ಹಾಕಿ ಒಂದು ಹೋಲ್ ಥರ ಮಾಡ್ಕೋಬೇಕು. ಈ ಥರ ಹೋಲ್ ಥರ ಮಾಡ್ಕೋಬೇಕು. ಆ ಹೋಲು, ಆ ರಂಧ್ರವು ಈ ಸ್ಟ್ರಾ ಪೈಪ್ನ ಕೊಳವೆ ಇದೆಯಲ್ಲ ಅಷ್ಟು ಒಂದು ವ್ಯಾಸದಲ್ಲಿರಬೇಕು. ಓಕೆ, ನಂತರ ನಾವೇನು ಮಾಡಬೇಕು ಅಂತಂದರೆ, ನಂತರ ಈ ಎಮ್ಸಿಲ್ನಲ್ಲಿ ಈ 2 ಗಮ್ಗಳಿರ್ತವೆ, ಒಂದು ವೈಟು ಒಂದು ಬ್ಲಾಕು. ಆ 2 ಗಮ್ಗಳನ್ನು ಏನು ಮಾಡಬೇಕು, ಸ್ವಲ್ಪ ತೆಗೆದುಕೊಂಡು ಎರಡನ್ನು ಈ ಥರ ಮಿದ್ದಬೇಕು, ಅಂದರೆ ಮಿಶ್ರಣ ಮಾಡಬೇಕು. ಮಿಶ್ರಣ ಮಾಡಿ ತದನಂತರ ನಾವೇನು ಮಾಡಬೇಕು ಅಂದರೆ, ಈ ಒಂದು ಸ್ಟ್ರಾ ಪೇಪಿನ ಹಿಂಭಾಗದಲ್ಲಿ ಅದನ್ನೇನು ಮಾಡಬೇಕು, ನಾವು ಅಂಟಿಸ್ಬೇಕು. ಅಂಟಿಸಿ ಒಂದು ಸೂರ್ಯನ ಬಿಸಿಲಿಗೋ ಅಥವಾ ಗಾಳಿಗೋ ನಾವೊಂದು 2 ನಿಮಿಷ 5 ನಿಮಿಷ ಬಿಡಬೇಕು. ಆವಾಗ ಇದು ಫುಲ್ ಡ್ರೈ ಆಗುತ್ತೆ. ಆವಾಗ ಬೆಂಡ್ ಸ್ಟ್ರಾ ಪೈಪು ಆಚೆ ಬರೋದಿಲ್ಲ. ಇದಾದ ನಂತರ ನಾವು ಈ ಒಂದು ತಯಾರು ಮಾಡಿರ್ತಕ್ಕಂಥ ಮಾದರಿಯನ್ನು ತೆಗೆದುಕೊಂಡ್ಬಿಟ್ಟು ಈ ಒಂದು ಬಾಟಲ್ ಕ್ಯಾಪ್ನ ಮೇಲ್ಗಡೆ ನಾವು ಪ್ಲಾಸ್ಟಿಕ್ ಚೆಂಡನ್ನು ಇಡಬೇಕು. ಪ್ಲಾಸ್ಟಿಕ್ ಚೆಂಡನ್ನು ಇಟ್ಬಿಟ್ಟು ನಂತರ ಇಲ್ಲಿಂದ ಗಾಳಿಯನ್ನು ಊದ್ಬಿಟ್ಟು ಪ್ಲಾಸ್ಟಿಕ್ ಚೆಂಡನ್ನು ಕೆಳಗಡೆ ಬೀಳಿಸ್ಬೇಕು. ನೋಡಿ, ಇವಾಗ ನೋಡಿ, ನಾನು ಎಷ್ಟೇ ಊದಿದರೂ ಸಹಿತ ಅದು ಕೆಳಗಡೆ ಬೀಳ್ತಾ ಇಲ್ಲ, ಅಲ್ಲೇ ಸುತ್ತಾ ಇದೆ ಚೆಂಡು. ಕಾರಣ ಏನಿರ್ಬೋದು? ಒಂದು ಕುತೂಹಲ. ಇವಾಗ ನಾವು ಕೈಯಲ್ಲಿ ಹಿಡಿದ್ಬಿಟ್ಟು ಊದಿದರೆ ಬಿದ್ದುಬಿಡುತ್ತೆ. ಅದೇ ಒಂದು ಇದರಲ್ಲಿ ಇಟ್ಬಿಟ್ಟು ಊದಿದರೆ ಬೀಳಲ್ಲ. ಎಲ್ಲರಿಗೂ ಒಂದು ಕುತೂಹಲ ಸಂಗತಿ ಏನಿರ್ಬೋದು ಅಂತೇಳ್ಬಿಟ್ಟು, ಹಾಗಾದರೆ ನಾವು ಕೈಯಲ್ಲಿ ಹಿಡಿದು ಊದಿದಾಗ ಎಲ್ಲ ಕಡೆ ಸಮಾನಾಂತರವಾದ ಗಾಳಿ ಇರೋದ್ರಿಂದ ಯಾವ ಕಡೆಯಿಂದ ಫೋರ್ಸ್ ಆಗ್ತದೆ ಅಲ್ಲಿ ಫೋರ್ಸ್ ಜಾಸ್ತಿ ಆಗಿಬಿಟ್ಟು ಪ್ರೆಷರ್ ಜಾಸ್ತಿ ಆಗಿಬಿಟ್ಟು ಮುಂದಕ್ಕೆ ಹೋಗುತ್ತೆ. ಗಾಳಿಯ ಒಂದು ಪ್ರೆಷರ್ ಜಾಸ್ತಿ ಆಗಿ, ಅದೇ ರೀತಿಯಾಗಿ ನಾವು ಈ ಒಂದು ಬಾಟಲ್ ಕ್ಯಾಪ್ ಮೇಲೆ ಇಟ್ಟು ಊದಿದಾಗ ಹಾಕ್ತಕ್ಕಂಥ ಗಾಳಿಯ ಒಂದು ಒತ್ತಡ ಮತ್ತು ವಾತಾವರಣ ಇರ್ತಕ್ಕಂಥ ಗಾಳಿಯ ಒತ್ತಡ ಅದ್ರ ಮೇಲೆ ಬೀಳುತ್ತೆ. ಆದರೆ ಅಲ್ಲೇ ಯಾಕೆ ಸುತ್ತುತ್ತೆ ಅಂದರೆ, ಹಾಕ್ತಕ್ಕಂಥ ಗಾಳಿ ಪ್ರಮಾಣ ಕಡಿಮೆ, ಇಲ್ಲಿ ಇರ್ತಕ್ಕಂಥ ಗಾಳಿ ಪ್ರಮಾಣ ಜಾಸ್ತಿ. ಆ ಉದ್ದೇಶಕ್ಕೋಸ್ಕರ ಏನಪ್ಪ ಅಂದರೆ ಅಲ್ಲಿ ಅದು ಸುತ್ತುತ್ತೆ. ಈ ಒಂದು ಮಾದರಿ ಮೂಲಕ ನಾವು ತಿಳ್ಕೊಳ್ಳೋದೇನೆಂದರೆ, ಗಾಳಿಯು ಕೂಡ ಒತ್ತಡವನ್ನು ಹಾಕುತ್ತದೆ.